ಕಮ್ಮಿ ಮಾತಾಡ್ತೀನಿ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಅಂದರೆ ಕರ್ನಾಟಕಕ್ಕೆ ದೇವಮೂಲೆಯಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿರುವಂಥ ಈ ನಾಡು ದೇವರ ನಾಡು ಅಂತಲೇ ಕರೀಬೋದು ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆನ. ಮೊದಲನೇದಾಗಿ ಇವತ್ತು ಮಾಡ್ತಾ ಇರುವಂಥ ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ. ಯಾಕಂದರೆ ಒಂದು ಪ್ರಾಣವಂತ ಉಳಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಎಲ್ಲರಿಗೂ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ ಓಡಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಒಂದೊಂದು ವ್ಯಕ್ತಿನೂ ಇಲ್ಲಿ ಬಂದಿರುವಂಥವರು ಹೆಲ್ಮೆಟ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ವ್ಯಕ್ತಿನೂ ನಮ್ಮ ಸೂರ್ಯ ಚಂದ್ರನ ಥರ ನಮಗೆ. ಯಾಕಂದರೆ ಅವರು ನಮ್ಮ ತಾಲೂಕಿನ ಮಕ್ಕಳು, ನಮ್ಮ ತಾಲೂಕಿನ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಲ್ಲಿ ಜೀವನ ಮಾಡ್ತಾ ಇರುವಂಥವ್ರು ನಮ್ಮ ರೈತರು. ಒಂದು ಒಳ್ಳೆ ಕಾರ್ಯಕ್ರಮ, ಇಂಥ ಒಂದು ಕಾರ್ಯಕ್ರಮ ನನಗೂ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಐಡಿಯಾ ಬಂದಿಲ್ಲ. ಅಂದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ 2023 ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೀವು ಇಲ್ಲಿ ತಾಲೂಕಿನ ಜನ ಚೆನ್ನಾಗಿರಬೇಕು, ಅವರು ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಏನು ನೋಡ್ತಾ ಇದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿದೆ, ಅದೇ ರೀತಿಯಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಕುಟುಂಬದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅಂತ ಆ ಕುಟುಂಬದ ಗಣಪತಿ, ಮುಳಬಾಗಿಲು ಆಂಜನೇಯ ಸ್ವಾಮಿ, ಆವಣಿ ರಾಘವೇಶ್ವರ, ವಿರೂಪಾಕ್ಷೇಶ್ವರ, ನಮ್ಮ ಹೈದರಲ್ಲಿ ದರ್ಗಾ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು. ಇವತ್ತು ನಮ್ಮ ಅಮನನ್ನವರು ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮನನ್ನವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅನಿಲನವರು ವೇದಿಕೆ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಕುಟುಂಬ ಎಲ್ಲ ಕುಟುಂಬದವರು ಏನಿದ್ದೀರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತೇನಂದ್ರೆ ಎಲ್ಲರೂ ಹೇಳ್ಬೋದು, ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು ಇಲ್ಲಿಂದ, ಅಣ್ಣ ಅದು ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ಅಂದರೆ 1 ಲಕ್ಷ ರೂಪಾಯಿ ಗಾಡಿ ತೊಗೊಂಡಿರೋರಿಗೆ 500 ರೂಪಾಯಿ ಹೆಲ್ಮೆಟ್ ತೊಗೊಳಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ದಾರೆ ಅಣ್ಣ. ನಾವೇನಾದರೂ ಅದಕ್ಕೆ ಹೇಳ್ಬೇಕಲ್ಲ ಅಂತ ಹೇಳಿದ್ರು. ಅಪ್ಪ ಸ್ವಾಮಿ, ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ. ಈಗ ಬಾಲಾಜಿ ಭವನದಿಂದ ಇಲ್ಲಿಂದ ನಿನಗೆ ನಂಗ್ಲಿವರೆಗೂ 11 kV ಲೈನ್ ಹಾಕಿದ್ರು ಒಂದು ಜಾಗದಲ್ಲಿ ಎಲ್ಲಾದರೂ ಒಂದು ಜಂಪ್ ಹಾಕಿದ್ರೆ ಅದು ಕರೆಂಟ್ ಪಾಸ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಜಂಪ್ ಆಗಿಲ್ಲ, ಇದೆಲ್ಲ ವೇಸ್ಟೇ, ಇಲ್ಲಿಂದ ಅಲ್ಲಿವರೆಗೂ ವೇಸ್ಟೇ. ಎಲ್ಲಿಂದ ಬಾಲಾಜಿ ಭವನಿಂದ ನಂಗ್ಲಿವರೆಗೂ ಲೈನ್ ಹಾಕಿದ್ರು ವೇಸ್ಟೇ ಕರೆಂಟ್ ಲೈನು. ಅದಕ್ಕೆ ಟ್ರಾನ್ಸ್ಫಾರ್ಮಿಂದ ಡಿಸ್ಟ್ರಿಬ್ಯೂಟ್ ಆಗುವಂಥ ಕರೆಂಟ್ ಇರುತ್ತಲ್ಲ, ಅಲ್ಲಿ ಒಂದು ಜಂಪ್ ಹಾಕ್ಬೇಕಾದ್ರೆ ಆ ಜಂಪ್ ಹಾಕಿ ಫೀಸ್ ಹಾಕಿದ್ರೆ ಆ ಕರೆಂಟ್ ಅಲ್ಲಿವರೆಗೂ ಪಾಸ್ ಆಗೋದು. ಅದೇ ರೀತಿ ಯಾರೋ 100 ಜನ ಮಾತಾಡ್ಕೋಬಹುದು. ನೀನು ಒಂದು ಲಾರಿ ಲೋಡ್ ಟ್ರೈನ್ ದರ ಇಟ್ಕೊಂಡ್ಬಂದ್ರು ತೆಲುಗಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, ನೀವು ಲಾರಿ ಲೋಡ್ ಟ್ರೈನ್ ದರ ಬಿಟ್ಟು ಡಬ್ಬಲ್ ಮುಂಡಲ್ಲ ಇನ್ನ ಕುಟ್ಟೇದನ್ಕೆ ಅಂತ. ಆ ಥರ ಡಬ್ಬಲ್ ಹೆಲ್ಮೆಟ್ ఉంటుంది తలకాయ చేసుకునేది అదే డబ్బులు. అంటే ఏమైనా కానీ మల్లెపూలు కావాలంటే తీసుకోవచ్చు, కేజీలో దారం తీసుకోవచ్చు, కానీ దారంకి మల్లెపూలు కట్టేదానికి మన ఆడబిడ్డ చెయ్యి ఉండాలి, దాన్ని చుట్టేదానికి, లేదంటే సూర్యగా ఉండాలి దానికి. అట్లా ಒಂದು 2 ವೀಲರ್ ತಗೊಳ್ಳೋಕೆ 1 ಲಕ್ಷ ಅಂತ ಹೇಳಿದ್ರೆ 80,000 ರೂಪಾಯಿ ಲೋನ್ ಕಟ್ಟಿರ್ತಾರೆ, ಲೋನ್ ತಗೊಂಡಿರ್ತಾರೆ, 20,000 ರೂಪಾಯಿ ಕೈಯಿಂದ ಕಟ್ಟಿರ್ತಾರೆ. ಆದ್ರೆ ಹೆಲ್ಮೆಟ್ 500 ರೂಪಾಯಿ ಅಂದ್ರೂ ಇವತ್ತು ನಮ್ಮ ರೈತರಿಗೆ ಕಷ್ಟನೇ. ಏನು ಯಾರೋ ಹೇಳಿರೋ ಥರ ಯಾರೋ ರೈತರ ಹತ್ರ ದುಡ್ಡಿಲ್ಲ. ಇವತ್ತೇನಾದರೂ ಈ ದೇಶದಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದರೆ ಅದು ರೈತರಿಗೆ ಅನ್ಯಾಯ ಆಗ್ತಾ ಇರೋದು. ಆ ರೈತರಿಗೆ ಅನ್ಯಾಯ ಆಗಬಾರ್ದು, ನಮ್ಮ ರೈತರ ಪ್ರಾಣಗಳನ್ನು ಉಳಿಬೇಕು, ನಮ್ಮ ರೈತರ ಆರೋಗ್ಯ ಚೆನ್ನಾಗಿರಬೇಕು, ರೈತರಿಗೆ ಕಾಲು ಕೈ ತಲೆ ಎಲ್ಲ ಚೆನ್ನಾಗಿರಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಎಕ್ಸಾಂಪಲ್ಗೆ ನಮ್ಮ ಬಂದಿಲ್ಲ ತಾತಗಟ್ಟ ರವಿ ಅಂತ ನಮ್ಮ ಅಂಬ್ಲಿಕಲ್ ಪಂಚಾಯತಿ ಒಳ್ಳೆ ಲೀಡರ್. ನಮಗೆ ವಂಶದ ಹತ್ರ 2 ವೀಲರಲ್ಲಿ ಬಿದ್ದು ಕೈ ಕಾಲು ಎಲ್ಲ ಏಟ್ಗಳಾಗಿ ಹೋಗ್ಬಿಟ್ಟಿತ್ತು. ಆತನಿಗೆ ಏಟ್ಗಳಾಗಿದೆ, ಎಲ್ರಿಗೂ ಗೊತ್ತು. 6 ತಿಂಗಳು ಮನೆಯಲ್ಲಿ ಅಷ್ಟಿದ್ದ, ಯಾರಪ್ಪ ಸಾಕಿದ್ರು ಅವ್ರ ಮನೆಯಲ್ಲಿ, ಆತಂದ್ರೆ ಕಷ್ಟ. ಅದೆಲ್ಲ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಹೆಲ್ಮೆಟ್ ಕಾರ್ಯಕ್ರಮವನ್ನು ವಿತರಣೆ ಮಾಡ್ತಾ ಇರೋದು. ಇವತ್ತು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಆದಿನಾರಾಯಣನವರು ಆಗ್ಬೋದು, ನಮ್ಮ ರಾಮಲಿಂಗಾರೆಡ್ಡಿನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮನನ್ನವರು, ಎಲ್ಲರೂ ಅಷ್ಟೇ ಒಳ್ಳೆಯ ಕಾರ್ಯಕ್ರಮ. ನಾನು ಮೊದಲು ಯಾವ ರೀತಿಯಲ್ಲಿ 2003-4ರಿಂದ ನಾನು 2023ವರೆಗೂ ನಾನು ಇದ್ದೆ ಮಾಡ್ಕೊಂಡು ಬರ್ತಾ ಇದ್ದೆ, ಅದೇ ರೀತಿ ಒಂದು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ ಆದಿನಾರಾಯಣ ಅವರು ಸಿಕ್ಕಿದ್ದಾರೆ. ಅವರನ್ನು ನಾವು ಯೂಸ್ ಮಾಡ್ಕೋಬೇಕು. ಹೆಂಗೆ ಅಂದರೆ ನೀರು ಕುಡಿ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಕೇಳಿದ್ರೆ ಬಾಟ್ಲಿದೆ, ಎತ್ತಿ ನಾನು ಅಮ್ಮನ ಮುಂದೆ ಹೇಳ್ತೀನಿ, ಅಣ್ಣ ನೀರು ಕುಡಿಯೋಣ ಅಂತ ಹೇಳ್ತೀನಿ. ಬಾಟ್ಲಲ್ಲಿ ಬಾಯಲ್ಲಿ ಉಯ್ಯಿ ಅಂದ್ರೆ ನಮ್ಗೆ ಹಾಕು, ಬಾಯಲ್ಲಿ ನಿನ್ನೆ ಕುಡಿಸು ಅಂದರೆ ಕುಡ್ಸೋಕೆ ಆಗೋದಿಲ್ಲ, ಇಲ್ಲ ಜಾಸ್ತಿ ಆಗ್ಬಿಡುತ್ತೆ, ಇಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದರಿಂದ ಅವ್ರನ್ನ ಜವಾಬ್ದಾರಿ ನಮ್ದಿರುತ್ತೆ. ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ, ನಾವೆಲ್ಲ ನಿಮ್ಮ ಸಹಕಾರ ಬೆಂಬಲಕ್ಕಿರ್ತೀವಿ. ನಿಮ್ಮ ಸರ್ವಿಸನ್ನು ನಾವು ಮೆಚ್ಚುಗೆ ಪಟ್ಟಿದ್ದೀವಿ, ನಿಮ್ಮ ಸರ್ವಿಸ್ ತುಂಬ ಚೆನ್ನಾಗಿದೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡೋಗಿ. ಮುಳಬಾಗಿಲು ತಾಲೂಕಿನ ಜನ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂತ ಜನ ಈ ಮುಳಬಾಗಿಲು ತಾಲೂಕು ಜನ ನಂಬಿದ್ರೆ ಪ್ರಾಣ ಕೊಡುವಂಥವ್ರು. ಮುಳಬಾಗಿಲು ತಾಲೂಕಿನ ಜನ ಯಾವ ಥರ
ಯಾವುದೂ ಇಲ್ಲ ನನಗೆ. ಆದ್ರೆ ನನ್ನ ಈ ಮುಳಬಾಗ ತಾಲೂಕಲ್ಲಿ 32,146 ಓಟಲ್ಲಿ ಅವತ್ತು ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಲಿಸಿದ್ರಿ. ನಾನು ತೋರಿಸಿದಂತ ನಾಗೇಶನ್ ಗೆಲ್ಲಿಸಿದ್ರಿ ನೀವು. ಅವತ್ತು ಕಷ್ಟಪಟ್ಟು 9,000 ಓಟಲ್ಲಿ ಗೆಲ್ಲಿಸಿದ್ರಿ ನೀವು. ಆದ್ರೆ ಜಾತಿ ಇಲ್ಲೇ ಇದ್ರು ನನ್ನನ್ನು ಗೆಲ್ಲಿಸಿದ್ದಾರೆ ಅಂದ್ರೆ ಎಷ್ಟು ನಂಬಿಕಸ್ತು ಮುಳಬಾಗ ತಾಲೂಕಿನ ಜನ. ಅಷ್ಟು ನಂಬಿಕೆ ಇರತಕ್ಕಂಥವ್ರು ಮುಳಬಾಗ ತಾಲೂಕು ಜನ ಇದ್ದಾರೆ. ಅದರಿಂದ ಇವತ್ತು ಅದೇ ರೀತಿ ನನಗೆ ಕೋಲಾರಲ್ಲಿನೂ ಸೇಮ್ ಮುಳಬಾಗ ಕೋಲಾರಲ್ಲಿ ನನಗೆ ಆಶೀರ್ವಾದ. ಅಲ್ಲೇನು ಜಾತಿ ಇದೆಯಾ? ನನಗೆ ಏನೂ ಇಲ್ಲ. ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಮಾಡಿರುವಂತ ಕೆಲಸ, ನೀವು ನನ್ನ ಬಗ್ಗೆ ಒಳ್ಳೇದು ಹೇಳಿರೋದನ್ನ ಆ ಕೋಲಾರಲ್ಲಿ ಇಂಪ್ಲಿಮೆಂಟ್ ಆಯ್ತು ನಮಗೆ. ಅದರಿಂದ ನಾವು ಗೆದ್ದಿದ್ದು. ಅದೇ ರೀತಿ ಆದಿನಾರಾಯಣನವನ್ನ ಕೈ ಬಿಡಬೇಡ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. 2028 ಆದಿನಾರಾಯಣನವರ ಟಾರ್ಗೆಟ್ ನಿರಂತರವಾಗಿ ಅವತ್ತರ್ಗ ಸರ್ವಿಸ್ ಮಾಡ್ತಾರೆ. ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀವಿ. ಲೇಟ್ ಆಗಿದೆ ಪಾಪ, ರಶ್ ಜಾಸ್ತಿ ಆಗ್ಬಿಟ್ಟಿದೆ, ಇನ್ನೆಲ್ಲ ಕೊಟ್ಬಿಡೋಣ. ಆಮೇಲೆ ಪತ್ರಕರ್ತರು, ಮಾಧ್ಯಮಿತವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆದಿನಾರಾಯಣನವ್ರಿಗಾಗ್ಬೋದು, ಆಮೇಲೆ ನಮ್ಮ ಅಮಾನನವರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬ ಏನು ಈ ಸಂಸಾರ ಇದೆ, ಈ ಸಂಸಾರ ಎಲ್ಲ ಅವರಿಗೆ ಸಹಕರಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದಿನಾರಾಯಣನವ್ರನ್ನ ಈ ಬರುವಂತ 28ಗೆ ನೀವೆಲ್ಲರೂ ಸೇರಿ ಅವರನ್ನ ಶಾಸಕರಾಗಿ ಮಾಡಿ ಇನ್ನು ಅನೇಕ ಸೇವೆಗಳು ನಿಮಗೋಸ್ಕರ ಮಾಡೋದಕ್ಕೆ ಅವಕಾಶ. ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಸರ್ವಿಸ್ಗೆ ಮುಂದೆ ಹೋಗಲಿ. ಒಂದು 5 ನಿಮಿಷ ಇನಾಗ್ರೇಷನ್ ಮಾಡಿ ಹೆಣ್ಮಕ್ಳಿಗೆ 10 ಜನಕ್ಕೆ ಹೆಲ್ಮೆಟ್ ಕೊಟ್ಟು ಹೆಣ್ಮಕ್ಳ ಕೈಯಲ್ಲಿ ಹೆಣ್ಮಕ್ಳು ಕೊಡಿಸಿ ಸ್ಟಾರ್ಟ್.